ನಗದು ರಹಿತ KSRTC ಆರೋಗ್ಯ ಯೋಜನೆ. ನಗದು ರಹಿತ ಅಂದರೆ ಕ್ಯಾಶ್ಲೆಸ್, ದುಡ್ಡು ಕೊಡದೇನೆ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆಯನ್ನು ಪಡ್ಕೊಳ್ತಕ್ಕಂಥದ್ದು. ಆಮೇಲೆ ದುಡ್ಡು ಕೊಡ್ತೀವಿ. ಬಿಕಾಸ್ ಈ ಆಸ್ಪತ್ರೆಗಳ ಒಡಂಬಡಿಕೆ MOU ಮಾಡ್ಕೊಂಡಿದ್ದೀವಿ, ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನೌಕರರು 650 ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ತಿಂಗಳಿಗೆ ತಿಂಗಳಿಗೆ 650 ರೂಪಾಯಿ ಕೊಡ್ತಾರೆ. ಅದನ್ನು ನಾವು ಸಂಬಳದಲ್ಲೇ ಮುರ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದರೆ ಈಗಾಗಲೇ KSRTC MD ಹೇಳಿದಾಗೆ ಮೊದಲೇ ಜನವರಿನಲ್ಲಿ ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಕೊಟ್ಬಿಡ್ತದೆ. ಆಮೇಲೆ ಒಟ್ಟು 46 ಕೋಟಿ ರೂಪಾಯಿಗಳನ್ನು ಕೊಡ್ತದೆ. ನಾನು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಭಾಳ ದಿನಗಳಿಂದ ಕಾರ್ಮಿಕ ನಾಯಕರುಗಳು ಮತ್ತು KSRTC ನೌಕರರು, ಬೇರೆ ಕಾರ್ಪೊರೇಷನ್ ನೌಕರರು ಕೂಡ ಒತ್ತಾಯ ಮಾಡ್ತಾರೆ. ಅದನ್ನು ರಾಮಲಿಂಗಾರೆಡ್ಡಿಯವರು ಕಾರ್ಯಗತಗೊಳಿಸಿದ್ದಾರೆ. ಬಹುಶಃ ನೌಕರರೆಲ್ಲರೂ ಕೂಡ ಇದರಿಂದ ನೌಕರರ ಕುಟುಂಬದವರಿಗೆ, ಅವರು ಬರೀ ನೌಕರರಿಗಷ್ಟೇ ಅಲ್ಲ, ಈಗ ನೌಕರರ ಕುಟುಂಬದವರು, ಅವರ ತಂದೆ ತಾಯಿಗಳು, ಮಕ್ಕಳು ಮತ್ತು ಅವರ ಹೆಂಡತಿ ಅಥವಾ ಗಂಡ, ಇವ್ರಿಗನ್ನು ಒಳಗೊಂಡಂಥ ಇರ್ತಕ್ಕಂಥದ್ದು ಇದು. ಇದರಿಂದ ಭಾಳಷ್ಟು ಉಪಯೋಗ ಆಗ್ತದೆ. ಆಮೇಲೆ ಯಾರು ಕೂಡ ಈಗ ಅದನ್ನು ಹೇಳಿದ್ರು, ರಾಮಲಿಂಗಾರೆಡ್ಡಿಯವರು ಹೇಳಿದ್ರು, ಅವರು ಯಾವ್ಯಾವ ಸ್ಥಳದಲ್ಲಿದ್ದಾರೆ ಅಲ್ಲೇ ತಗೋಬೋದು ಅಂತ ಕಾರ್ಡ್ಗಳನ್ನೆಲ್ಲ ವಿತರಣೆ ಮಾಡ್ತಾರೆ. ಎಲ್ರಿಗೂ ಕೂಡ ಕಾರ್ಡ್ ಕೊಡ್ತಾರೆ. ಆ ಕಾರ್ಡು ತೋರಿಸಿದ್ರೆ ಆಸ್ಪತ್ರೆಯವರು ಮಾಡಬೇಕು. ಅವರಿಗೆ ಏನೇ ಕಾಯಿಲೆ ಬಂದರೂ ಕೂಡ ಆ ಕಾಯಿಲೆನ ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಎಲ್ಲ ಆಸ್ಪತ್ರೆಯ ಪ್ರತಿನಿಧಿಗಳಿಗೆ ಸೂಚನೆ ಏನಪ್ಪ ಕೊಡ್ತೀನಿ ಅಂತಂದರೆ, ಯಾವುದೇ ಕಾರಣಕ್ಕೆ ತಿರಸ್ಕಾರ ಮನೋಭಾವದಿಂದ ನೋಡಬಾರ್ದು. ಯಾವ ಆಸ್ಪತ್ರೆಯವರು ಕೂಡ ಅವರನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಬಂದ ತಕ್ಷಣ ಅವರಿಗೆ ಹೇಗೆ ಬೇರೆಯವರು ದುಡ್ಡು ಕೊಟ್ಟು ಚಿಕಿತ್ಸೆ ಪಡ್ಕೊಳ್ತಾರೆ, ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ಕೂತ್ಕೊಳ್ಳಿ ಆಮೇಲೆ ನೋಡ್ತೀವಿ ಅಂತ ಅನ್ನೋದು ಹಂಗೆಲ್ಲ ಮಾಡಬಾರ್ದು. ಅಥವಾ ಕೊನೆಯಲ್ಲಿ ನೋಡ್ತೀವಿ ಅಂತ ಅನ್ನೋದು ಹಾಗೆಲ್ಲ ಮಾಡಬಾರ್ದು. ದುಡ್ಡು ಕೊಟ್ಟು ನೀವು ಚಿಕಿತ್ಸೆ ಯಾರು ಪಡ್ಕೋತಾರೆ ಅದೇ ರೀತಿ ಇವ್ರನ್ನು ಕೂಡ ಟ್ರೀಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಎಲ್ಲ ಆಸ್ಪತ್ರೆಗಳ ಪ್ರತಿನಿಧಿಗಳಿಗೆ, ಸುಮಾರು 275 ಆಸ್ಪತ್ರೆಗಳ ಜೊತೆಯಲ್ಲಿ ಈಗಾಗಲೇ MOU ಆಗಿದೆ. ಇವತ್ತು ಕೂಡ ಕೆಲವು MOUಗಳನ್ನ ವಿತರಣೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಸ್ಪತ್ರೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡ್ತೀವಿ. ಇವತ್ತು ಬರೀ KSRTC ನೌಕರರಿಗೆ ಮಾತ್ರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ BMTC ಮತ್ತು
ಕರ್ನಾಟಕದಲ್ಲಿರ್ತಕ್ಕಂಥ 2 ಕಾರ್ಪೊರೇಷನ್ಗಳು, ಆ ಕಾರ್ಪೊರೇಷನ್ಗಳಿಗೂ ಕೂಡ 3 ತಿಂಗಳಲ್ಲಿ ನೀವು ಮಾಡ್ಕೋಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಾಗಿದೆ. ಸೊ ಅವರು ಮಾಡ್ಕೋತಾರೆ. ಒಟ್ಟಾರೆಯಾಗಿ KSRTCನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರಿಗೂ ಕೂಡ ಇದು ಅನ್ವಯ ಆಗ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ KSRTC ನೌಕರರು ಕೂಡ ಅವ್ರಿಗೂ ಕೂಡ ಸಮಾಧಾನ ಆಗಿದೆ, ನಮ್ಮ ಭಾಳ ದಿನಗಳ ಒಂದು ಬೇಡಿಕೆ ಈಡೇರಿದೆ ಅಂತಕ್ಕಂಥ ತೃಪ್ತಿ, ಸಮಾಧಾನ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನಮ್ಮ ಸರ್ಕಾರ KSRTC ನೌಕರರಿಗೆ, KSRTCಗೆ ಭಾಳಷ್ಟು ಕೆಲಸ ಮಾಡ್ತಾಯಿದ್ದೀವಿ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಯಾಕೆ ಮಾಡೋದು ಅಂತಂದರೆ, ಲಿಂಗ ತಾರತಮ್ಯ ಇದೆ ನಮ್ಮಲ್ಲಿ. ಆ ಲಿಂಗ ತಾರತಮ್ಯನ ಹೋಗಲಾಡಿಸ್ಬೇಕು ಅಂತಕ್ಕಂಥದ್ದು ಒಂದು, ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ಪ್ರಯತ್ನ. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗೋದ್ರಿಂದ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಅವ್ರ ಮಕ್ಕಳ ಎಜುಕೇಷನ್ಗೆ ಅಥವಾ ಬೇರೆ ಬಾಬ್ಗಳಿಗೆ ಖರ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಒಂದು. ಎರಡನೇದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡಿದ್ದೀವಿ. ಸೊ 2 ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರನೇ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. 2 ಕಾರ್ಯಕ್ರಮಗಳಿಂದ ಭಾಳಷ್ಟು ಅವರ ಬದುಕಿನಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಅವರಿಗೆ ಶಕ್ತಿ ಬರ್ತಕ್ಕಂಥ ಕೆಲಸ ಆಗ್ತದೆ. ಯಾವಾಗಲೂ ಕೂಡ ಒಂದು ಆರ್ಥಿಕತೆ ಬೆಳವಣಿಗೆ ಆಗಬೇಕಾದ್ರೆ, ರಾಜ್ಯದ ಆರ್ಥಿಕತೆ ಬೆಳವಣಿಗೆ ಆಗಬೇಕಾದ್ರೆ ಕೊಂಡ್ಕೊಳ್ಳೋ ಶಕ್ತಿ ಇರಬೇಕು. ಅಲ್ಲಿನ ಪ್ರಜೆಗಳಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾದಾಗ ಮಾತ್ರ ಆರ್ಥಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದುಡ್ಡೇ ಇಲ್ಲದವ್ರು ಯಾರು ಹೋಯ್ತಾರೆ ಆಸ್ಪತ್ರೆಗೆ? ಕೈನಲ್ಲಿ ದುಡ್ಡು ಇಲ್ಲದೆ ಹೋದರೆ ಸಾಲ ಮಾಡ್ಕೋಬೇಕು. ಎಷ್ಟು ಅಂತ ಸಾಲ ಮಾಡ್ಕೊಳ್ಳೋಕ್ಕಾಗುತ್ತೆ? ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಸೊ ಪರ್ಚೇಸಿಂಗ್ ಪವರ್ನ ಹೆಚ್ಚು ಮಾಡಬೇಕು. ಅದಕ್ಕೆ ಇದನ್ನು ಯುರೋಪ್ ಕಂಟ್ರಿಗಳಲ್ಲೆಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಸೊ ಅದು ನಮ್ಮ ಕೈನಲ್ಲಿ ದುಡ್ಡಿದ್ದರೆ ಅಂಗಡಿಗೆ ಹೋಗೋಕ್ಕಾಗುತ್ತೆ, ಹೋಟ್ಲಿಗೆ ಹೋಗೋಕ್ಕಾಗುತ್ತೆ, ಇನ್ನೇನು ಪದಾರ್ಥಗಳು ಹೋಗಬೇಕಾಗುತ್ತೆ, ತರಕಾರಿ ಅಂಗಡಿಗೆ ಹೋಗೋಕ್ಕಾಗುತ್ತೆ, ದೇವಸ್ಥಾನಗಳಿಗೆ ಹೋಗೋಕ್ಕಾಗುತ್ತೆ, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗೋಕ್ಕಾಗುತ್ತೆ. ಇಲ್ಲದೆ ಹೋದರೆ ಹೋಗೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ಫ್ರೀ ಬಸ್ ಮಾಡೋದ್ರಿಂದ ನನಗೆ ಧರ್ಮಸ್ಥಳದ ಹೆಗ್ಡೆಯವರು ಒಂದು ಪತ್ರ ಬರೆದಿದ್ದರು ನನಗೆ. ಏನಂತ ಬರೆದಿದ್ರು ಅಂತಂದರೆ, ನೀವು ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡೋದರಿಂದ, ಫ್ರೀಯಾಗಿ ಹೆಣ್ಮಕ್ಳು ಬಸ್ನಲ್ಲಿ ಓಡಾಡೋ ಅಂಥ ಕಾರ್ಯಕ್ರಮ ನೀವು ಮಾಡಿರೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಬರೆದಿದ್ರು. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಬರೆದಿದ್ರು. ಸೊ ಅದರಿಂದ ಈ ಒಳ್ಳೆಯ ಕಾರ್ಯಕ್ರಮಗಳು ಇದು ಎಲ್ಲ ಮಹಿಳೆಯರಿಗೆ, ಶಕ್ತಿ ಯೋಜನೆ ಯಾರೋ ಕೆಲವರಿಗೆ ಮಾತ್ರ ಸೀಮಿತ ಅಲ್ಲ. ಇದು ಎಲ್ಲ ಮಹಿಳೆಯರಿಗೂ ಕೂಡ ಅನ್ವಯ ಆಗ್ತಕ್ಕಂಥ ಕಾರ್ಯಕ್ರಮ ಇದು. ಸುಮಾರು 7 ಕೋಟಿ ಜನ ಇದ್ದಾರೆ ಅಂತಂದರೆ ಕರ್ನಾಟಕದಲ್ಲಿ 50% ಮಹಿಳೆಯರು ಇರ್ತಾರೆ. 50% ಮಹಿಳೆಯರಿಗೆ ಇದು ಅನುಕೂಲ ಆಗ್ತಕ್ಕಂಥದ್ದು. ಸೊ ಅದರಿಂದ KSRTC ಸಂಸ್ಥೆಗೂ ಕೂಡ ಅನುಕೂಲ ಆಗಿದೆ ಅಲ್ಲ, ವಾಸು ಹೇಳಿದ್ರು. ಈಗ KSRTC ಸಂಸ್ಥೆಗೂ ಅನುಕೂಲ ಆಗಿದೆ, ಹೆಣ್ಮಕ್ಳಿಗೂ ಕೂಡ ಅನುಕೂಲ ಆಗ್ತದೆ. ಅದರಿಂದ ಈ ಕಾರ್ಯಕ್ರಮ ಪರ್ಟಿಕ್ಯುಲರ್ಲಿ KSRTC ನೌಕರರ ಆರೋಗ್ಯ ಯೋಜನೆ ಇದೆಯಲ್ಲ, ಅದು ಭಾಳಷ್ಟು ಅವರ ಇಡೀ ಕುಟುಂಬಕ್ಕೆ ಅನ್ವಯ ಆಗ್ತಕ್ಕಂಥದ್ದು.
ಇಡೀ ಕುಟುಂಬಕ್ಕೆ ಅನ್ವಯ ಆಗ್ತಕ್ಕಂಥದ್ದು. ದುಡ್ಡು ಕೊಡಬೇಕಾಗಿಲ್ಲ, ದುಡ್ಡು ಕೊಟ್ಬಿಟ್ಟು ಮಾಡ್ಕೋತಾರೆ, ಅದನ್ನು ಸಂಬಳದಲ್ಲಿ ಇಟ್ಕೋತಾರೆ. ಸಂಬಳದಲ್ಲಿ ಇಟ್ಕೊಂಡು ಅವರು ಒಡಂಬಡಿಕೆ MOU ಏನು ಮಾಡ್ಕೊಂಡಿದ್ದಾರೆ ಅದರ ಪ್ರಕಾರ ಆಸ್ಪತ್ರೆಗಳಲ್ಲಿ ಮಾಡ್ಕೊಳ್ತಾರೆ. ನಾನು ಮತ್ತೊಮ್ಮೆ ಎಲ್ಲ ಆಸ್ಪತ್ರೆಗಳ ಪ್ರತಿನಿಧಿಗಳಿಗೆ ಹೇಳ್ತಕ್ಕಂಥದ್ದು, ಸರ್ಕಾರ ಒಡಂಬಡಿಕೆ ಮಾಡ್ಕೊಂಡಿದೆ, ಮತ್ತು ನೀವು ಮಾನವೀಯತೆಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ, ಹೊಸ ವರ್ಷದ ಶುಭವಾಗಲಿ. ಇನ್ನೂ ಇವತ್ತು 6ನೇ ತಾರೀಕು, ಹೊಸ ವರ್ಷದ ಶುಭ ಆಗಲಿ ಅಂಥೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.